ಯಾರು ಸರ್? ಇಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು ಬಹಳ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಅಂತ ಭಾವಿಸಿದ್ದೀನಿ. ಅದಕ್ಕೆ ಅಲ್ವಾ IT ಅವ್ರನ್ನ ED ಅವ್ರನ್ನ ಎಲ್ಲ ಕಳಿಸಿ CJ ರಾಯ್ ಅಂತವ್ರನ್ನ ಅಲ್ವಾ ಈಗ ಜೋಶಿ ಅವ್ರು ಏನಾಗಿದೆ ಮಾತಾಡೋಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸೀನಿಯರ್ ಮೋಸ್ಟ್ BJP ಲೀಡರ್ ಅಲ್ಲ. ಹೆಂಗೆ ಸರ್ ನೀವು ಬಡ್ಜೆಟ್ ಓದಿದ್ರೆ ಬರೀ ರೈಲು ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ಹೈದರಾಬಾದ್ಗೆ ಬರೀ ರೈಲು ಬಿಟ್ಟರೆ ಮಾತಾಡಿದ್ರೆ ರೈಲು ಅಂತೀರಾ. ರೈಲು ಬಿಡೋದು ಬಿಟ್ಟು ಏನು ಸರ್ ಇದೆ ಬಡ್ಜೆಟಲ್ಲಿ ಹೇಳಿ ಸರ್? ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಮೇಡಮ್? ವೆರಿ ಸಿಂಪಲ್. ಜೋಶಿ ಸಾಹೇಬ್ರಿಗೆ ನಾನು ಸವಾಲಾಗ್ತೀನಿ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೇಳಿ. ಏನಾದರೂ ಮಾತಾಡಿದ್ರೆ ವಿಕಸಿತ ಭಾರತ್ ಅಂತ ಹೇಳೋದಲ್ಲ, ಕರ್ನಾಟಕಕ್ಕೆ ಅಂಕಿ ಅಂಶಗಳ ಸಮೇತ ಹೇಳಕ್ಕೆ ಹೇಳಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮ್ಮನೆ ಸರ್ಕಾರ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಸರ್, ನಿಮಗೆ ಮತ ಕೊಟ್ಟಿದ್ದಾರೆ ಸರ್ ಜನ, ನಿಮ್ಮನ್ನು ಗೆಲ್ಸಿದ್ದಾರೆ ಸರ್ ಜನ. ನೀವು ಯಾಕೆ ಸರ್ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದೀರಾ? ಜೋಶಿ ಸಾಹೇಬ್ರೆ, ಇಷ್ಟು ಅಂಧಭಕ್ತಿ ಇರಬಾರ್ದು. ಜೋಶಿ ಸರ್, ನೀವು ಓದ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಅಂದರೆ ಗೌರವ ಇರಬೇಕು. ಇದೇನು ಸರ್ ನಿಮ್ಮ ನಾಯಕರ ಬಗ್ಗೆ ಅಂಧಭಕ್ತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ನನ್ನ ವಾದ ಮೇಡಮ್. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು IT ಅವನಿಗೇನು ಕೊಂಬುಗಳಿಲ್ಲ. ಯಾರು ಸರ್? ಇಲ್ಲ, ಪ್ರಹ್ಲಾದ್ ಜೋಶಿ ಸಾಹೇಬರು ಬಹಳ ದೊಡ್ಡ ಮಟ್ಟದ ಆರ್ಥಿಕ ತಜ್ಞರು ಅಂತ ಭಾವಿಸಿದ್ದೀನಿ. ಅದಕ್ಕೆ ಅಲ್ವಾ IT ಅವ್ರನ್ನ ED ಅವ್ರನ್ನ ಎಲ್ಲ ಕಳಿಸಿ CJ ರಾಯ್ ಅಂತವ್ರನ್ನ ಅಲ್ವಾ ಈಗ ಜೋಶಿ ಅವ್ರು ಏನಾಗಿದೆ ಮಾತಾಡೋಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸೀನಿಯರ್ ಮೋಸ್ಟ್ BJP ಲೀಡರ್ ಅಲ್ಲ. ಹೆಂಗೆ ಸರ್ ನೀವು ಬಡ್ಜೆಟ್ ಓದಿದ್ರೆ ಬರೀ ರೈಲು ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ಹೈದರಾಬಾದ್ಗೆ ಬರೀ ರೈಲು ಬಿಟ್ಟರೆ ಮಾತಾಡಿದ್ರೆ ರೈಲು ಅಂತೀರಾ. ರೈಲು ಬಿಡೋದು ಬಿಟ್ಟು ಏನು ಸರ್ ಇದೆ ಬಡ್ಜೆಟಲ್ಲಿ ಹೇಳಿ ಸರ್? ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಾ ಮೇಡಮ್? ವೆರಿ ಸಿಂಪಲ್. ಜೋಶಿ ಸಾಹೇಬ್ರಿಗೆ ನಾನು ಸವಾಲಾಗ್ತೀನಿ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂಕಿ ಅಂಶಗಳನ್ನ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೇಳಿ. ಏನಾದರೂ ಮಾತಾಡಿದ್ರೆ ವಿಕಸಿತ ಭಾರತ್ ಅಂತ ಹೇಳೋದಲ್ಲ, ಕರ್ನಾಟಕಕ್ಕೆ ಅಂಕಿ ಅಂಶಗಳ ಸಮೇತ ಹೇಳಕ್ಕೆ ಹೇಳಿ. ಪ್ರಹ್ಲಾದ್ ಜೋಶಿ ಸಾಹೇಬರು ಸುಮ್ಮನೆ ಸರ್ಕಾರ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಸರ್, ನಿಮಗೆ ಮತ ಕೊಟ್ಟಿದ್ದಾರೆ ಸರ್ ಜನ, ನಿಮ್ಮನ್ನು ಗೆಲ್ಸಿದ್ದಾರೆ ಸರ್ ಜನ. ನೀವು ಯಾಕೆ ಸರ್ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದೀರಾ? ಜೋಶಿ ಸಾಹೇಬ್ರೆ, ಇಷ್ಟು ಅಂಧಭಕ್ತಿ ಇರಬಾರ್ದು. ಜೋಶಿ ಸರ್, ನೀವು ಓದ್ಕೊಂಡಿದ್ದೀರಾ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಅಂದರೆ ಗೌರವ ಇರಬೇಕು. ಇದೇನು ಸರ್ ನಿಮ್ಮ ನಾಯಕರ ಬಗ್ಗೆ ಅಂಧಭಕ್ತಿ ಕ್ರಿಯೇಟ್ ಆಗ್ತಿದೆ ಅನ್ನೋದು ನನ್ನ ವಾದ ಮೇಡಮ್. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ನ ನಾನು ಸಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಮ್ ಇದೆ, IT ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನು IT ಅವನಿಗೇನು ಕೊಂಬುಗಳಿಲ್ಲ.